ನೀವೇನೇ ಹೇಳ್ರಿ ದೋಸ್ತರ ಜೊತೆ ಟ್ರಿಪ್ಗೆ ಹೋಗೋ ಮಜಾ ನೆಕ್ಸ್ಟ್ ಲೆವೆಲ್ ರೀ. ನಮಸ್ಕಾರ ರೀ ಎಲ್ಲಾರ್ಗು. ನಾವೆಲ್ಲ ಹುಡುಗರು ಸಡನ್ ಆಗಿ ಟ್ರಿಪ್ ಪ್ಲಾನ್ ಮಾಡಿದ್ವಿ ರೀ. ಟ್ರಿಪ್ ಎಲ್ಲಿಗೆ ಅನ್ನೋದು ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡ್ರಿ. ನಾವು ಮೆಟ್ರೋ ಸ್ಟೇಷನ್ ಬರೋಕ್ಕಿಂತ ಮುಂಚೆಕ ನಮ್ ದೋಸ್ತ ನಮ್ ಸಂಬಂಧ ವೇಟ್ ಮಾಡ್ಕೊಂತ ನಿಂತಿದ್ದ. ಮೆಟ್ರೋ ಟಿಕೆಟ್ ತಗಸ್ಕೊಂಡು ಮೆಟ್ರೋ ಹಿಡ್ಕೊಂಡು ನಾವು ಯಶವಂತಪುರ ಕಡೆ ಹೊಂಟ್ವಿ. ಯಶವಂತಪುರಕ್ಕೆ ಬಂದು ರಾತ್ರಿ ಎಲ್ಲ ಊಟ ಮುಗಿಸ್ಕೊಂಡು ಟಿಕೆಟ್ ತಗಸಾಕ್ ಅಂತೇಳಿ ರೈಲ್ವೆ ಸ್ಟೇಷನ್ಗೆ ಹೋದಿರಿ. ಟಿಕೆಟ್ ತಗಸ್ಕೊಂಡು ಟ್ರೈನ್ ಹತ್ತಿ ಸೀಟ್ ಹಿಡಿಬೇಕಂತ ಹೇಳಿ ಹೋಗಿ ನೋಡಿದ್ರ ಟ್ರೈನ್ ಪೂರ್ತಿ ಖಾಲಿ ಇತ್ರಿ. ಇನ್ನೇನ್ರಿ ಸೀಟ್ ಖಾಲಿ ಅದಾವ ಅನ್ನೋ ಖುಷಿಗೆ ಕುಂತ್ಕೊಂಡಲ್ರಿ ಮಕ್ಕೊಂಡ್ ಹೊಂಟಿವಿ. ಯಾವ್ದಕ್ ಇರ್ಲಿ ಅಂತ ಹೇಳಿ ಟ್ರೈನ್ಯಾಗ ಫೋನ್ ಚಾರ್ಜ್ ಫುಲ್ ಮಾಡ್ಕೊಂಡ್ವಿ. ರಾತ್ರಿ 10:30 ಯಶವಂತಪುರ ಬಿಟ್ಟಿದ್ ನಾವು ಬೆಳಿಗ್ಗೆ ಎದ್ದು ನೋಡಿದ್ರ ತಮಿಳ್ನಾಡಿನ ವಿಲ್ಲುಪುರಂ ಅನ್ನೋ ಜಂಕ್ಷನ್ ಬಂದ್ ರೀಚ್ ಆಗಿದ್ವಿ. ಅಲ್ಲೇ ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ನಮ್ ದೋಸ್ತ ಒಂದ್ ಕಪ್ ಚಾ ಕುಡ್ದು ಅಲ್ಲಿಂತ್ರ ಮತ್ತೆ ನಮ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ನಾವು ತಲುಪಬೇಕಾಗಿರೋ ಜಾಗಕ್ಕೆ ಬಂದು ತಲುಪಿದ್ವಿ. ಹೌದ್ರಿ, ನಾವು ಬಂದು ತಲುಪಿದ್ದ ಪುದುಚೇರಿಗೆ ಅಂದ್ರ ಪಾಂಡಿಚೇರಿಗೆ. ಇವಾಗ ಜಸ್ಟ್ ಬಂದು ಪಾಂಡಿಚೇರಿಗೆ ರೀಚ್ ಆದ್ವಿ ರೀ. ಟೈಮ್ 7 ತಡ್ರಿ ತೋರಿಸ್ತೀನಿ. 7:03 ಆಗೈತ್ರಿ. ನಿನ್ನೆ ನೈಟು 10 ಗಂಟೆಗೆ ಬಿಟ್ಟಿದ್ವಿ ರೀ. 7:03 ರೀಚ್ ಆಗಿವಿ ಬೆಳಿಗ್ಗೆ. ಪಾಂಡಿಚೇರಿ ಒಳಗೆ ನಾವು ಎಷ್ಟು ಮಜಾ ಮಾಡಿವಿ ಅನ್ನೋದು ಒಂದೇ ವಿಡಿಯೋದಾಗ ತೋರ್ಸಕ್ ಆಗಂಗಿಲ್ರಿ. ಹಿಂಗಾಗಿ ಪಾರ್ಟ್ 2 ಬಿಡ್ತೀನಿ, ನೋಡೋದು ಮಾತ್ರ ಮಿಸ್ ಮಾಡಬೇಡ್ರಿ.